ಗೀತಾ ಶೇಖರ್. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಕಾಬೂಲ್ ಕಡಲೆ ಯೂಸ್ ಮಾಡಿಬಿಟ್ಟು ಚೋಲೆ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಚೋಲೆ ಮಸಾಲ ಅಂದ್ರೆ ಕರ್ನಾಟಕ ಸೈಡಲ್ಲಿ ಜಾಸ್ತಿ ಯೂಸ್ ಮಾಡೋದು ಅಂದ್ರೆ ಇದೇ ತರನೇ ಚೆನ್ನ ಮಸಾಲ ಅನ್ನೋದು ಬರುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ಇದು ಚೋಲೆ ಮಸಾಲ, ಇದು ಕೂಡ ಕಾಬೂಲ್ ಕಡಲೆ ಯೂಸ್ ಮಾಡ್ಕೊಂಡು ಮಾಡೋಂಥದ್ದು. ಇದಕ್ಕೆ ಕೂಡ ಅಷ್ಟೇನೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇರೋದಿಲ್ಲ. ಮೇನ್ ಆಗಿ ತೆಂಗಿನಕಾಯಿ ಇಲ್ದೇನೆ ಮಾಡೋಂಥ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಸಡನ್ ಆಗಿ ಇವಾಗ ಸಾಂಬಾರ್ ಇರಲ್ಲ, ಖಾಲಿ ಆಗಿಬಿಟ್ಟಿರುತ್ತೆ. ಹಾಗೆ ಕಾಬೂಲ್ ಕಡಲೆ ಇದ್ರೆ ಇದು ನೆನ್ಸೆಟ್ ಮಾಡೋಂಥದ್ದು. ಏನಪ್ಪ ಸಡನ್ ಆಗಿ ಮಾಡ್ಬೇಕು ಅಂದ್ರೆ ಬಿಸಿನೀರಿಗೆ ಹಾಕ್ಬಿಟ್ಟು ಕೂಡ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದನ್ನ ನಾನು ಹೇಳೋದು ಮೆಥಡ್ ಅಲ್ಲಿ ಫಾಲೋ ಮಾಡಿದ್ರೆ ತುಂಬಾ ಸಖತ್ತಾಗಿ ಬರುತ್ತೆ, ಟೇಸ್ಟ್ ಆಗಿ. ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಸೂಪರ್ ಆಗಿರುತ್ತೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿರುತ್ತೆ ಚೋಲೆ ಮಸಾಲ. ನೀವು ಒಂದ್ಸರಿ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಈ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಬನ್ನಿ ಹೋಗೋಣ ಚೋಲೆ ಮಸಾಲ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ. ಚೋಲೆ ಮಸಾಲ ಮಾಡೋದಕ್ಕೆ ಏನೇನು ಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ. ನಾನು ಒಂದು 100 ಗ್ರಾಮ್ ಅಷ್ಟು ಮಾತ್ರನೇ ಕಾಬೂಲ್ ಕಡಲೆ ತೊಗೊಂಡಿರೋದು. ಆ ಕಾಬೂಲ್ ಕಡಲೆನ ನಾನು ಒಂದು 3-4 ಅವರ್ಸ್ನ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಬಿಟ್ಟು ಆಮೇಲೆ ನಾನು ಕುಕ್ಕರಲ್ಲಿ ಒಂದು ವಿಸಿಲ್ನ ಹೊಡೆಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ನನಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳಿಬಿಟ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಕಾಬೂಲ್ ಕಡಲೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಇದು ಬೇಯಿಸಿ ಇಟ್ಕೊಂಡಿರೋ ಕಾಬೂಲ್ ಕಡಲೆ 1 ವಿಸಿಲ್ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿ ಮೀಡಿಯಮ್ ಸೈಜ್ದು, ಟೊಮೊಟೊ ಒಂದು 3, ಹಾಗೆ ಟೊಮೊಟೊ 2 ಆದರೂ ಆಗುತ್ತೆ. ಶುಂಠಿ ಒಂದು ಸ್ವಲ್ಪ, ಹಾಗೆ ಬೆಳ್ಳುಳ್ಳಿ ಒಂದು 10-12 ಎಸಳು, ಧನಿಯಾ ಪುಡಿ, ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪನ ಯೂಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಆದಮೇಲೆ ಹಾಕೋಕ್ಕೋಸ್ಕರ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಜೀರಾ ಪೌಡರು, ಖಾರದ ಪುಡಿ, ಗರಂ ಮಸಾಲ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಏಲಕ್ಕಿ, ಲವಂಗ, ಅದು ಮರಾಠಿ ಮೊಗ್ಗು, ಹಾಗೆ ಚಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ. ಇಷ್ಟು ಬೇಕಾಗುತ್ತೆ ನಮಗೆ. ಇಷ್ಟು ಐಟಮ್ಸ್ ಇದ್ದರೆ ಸೂಪರಾಗಿ ಚೋಲೆ ಮಸಾಲ. ಹಾಗೆ ಚೋಲೆ ಮಸಾಲ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಎವರೆಸ್ಟ್ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎವರೆಸ್ಟನ್ನೇ ಯೂಸ್ ಮಾಡೋದು. ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಚೋಲೆ ಮಸಾಲ ಪೌಡರ್ ಅಂತ ಸಿಗುತ್ತೆ ಶಾಪಲ್ಲಿ. ಹಾಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಜಾರಿಗೆ ನಾನು ಹಸಿ ಈರುಳ್ಳಿ ಒಂದು 2-3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಸಿ ಇದೆ ಹಾಗೇ ನಾವು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪನೂ ನೀರು ಹಾಕದೇ ನಾವು ರುಬ್ಕೋಬೇಕಾಗುತ್ತೆ. ಇದನ್ನು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ಗೆ ರುಬ್ಕೋಬೇಕು. ಯಾವುದೇ ಒಂದು ಡ್ರಾಪ್ ಕೂಡ ನೀರು ಹಾಕಬೇಡಿ. ಹಾಕಿದ್ರೆ ಸ್ವಲ್ಪ ನೀರಾದಂಗೆ ಆಗುತ್ತಲ್ವ, ಹಾಗಾಗಿ ಅದು ಈರುಳ್ಳಿನೇ ನೀರು ಬಿಟ್ಕೊಳೋದ್ರಿಂದ ನಾವಿದು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾನು ನೋಡಿ ಇಷ್ಟೊಂದು ಪೇಸ್ಟ್ ಆಗಿದೆ, 1 ಕಪ್ಪಷ್ಟು ಪೇಸ್ಟ್ ಬಂದಿದೆ ನನಗೆ. ಹಾಗೆ ಅದೇ ಜಾರಿಗೆ ನಾನು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಟೊಮೊಟೊ ಕೂಡ ನಾನು ಟೊಮೊಟೊ ಪ್ಯೂರಿಗೋಸ್ಕರ ಅದನ್ನು ಕೂಡ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದು ಕೂಡ 1 ಕಪ್ಪಿಗೆ ತೆಗೆದಿಟ್ಕೊತಾ ಇದ್ದೀನಿ. ಅದು ಸಪ್ರೇಟಾಗಿ ಇಟ್ಕೊಳ್ಳಿ. ಈರುಳ್ಳಿ ಹಾಗೂ ಟೊಮೊಟೊನ ಬೇರೆನೇ ಇಟ್ಕೊಂಡ್ಬಿಡಿ. ಹಾಗೆ ಒಂದು ಪ್ಯಾನ್ಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಸ್ಪೈಸಿ ಐಟಮ್ಸ್ ಇಟ್ಕೊಂಡಿದ್ನಲ್ವ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೂ ಜೀರಿಗೆ, ಏಲಕ್ಕಿ, ಇದನ್ನೆಲ್ಲ ನಾನು ಈಗ ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏಲಕ್ಕಿನ ನಾವು ಓಪನ್ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಓಪನ್ ಮಾಡಿದ್ದೀನಿ. ಹಾಗೆ ನಾನು ಇವನ್ನೆಲ್ಲದನ್ನು ಒಂದೇ ಸರಿ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಎಲ್ಲದನ್ನು ಒಂದೇ ಸರಿ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಕಲರು ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಜೀರಿಗೆ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಆನಿಯನ್ನು, ಶುಂಠಿ ಬೆಳ್ಳುಳ್ಳಿನ, ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಈ ಕಾಬೂಲ್ ಕಡಲೆಕಾಳು ತಿನ್ನೋದ್ರಿಂದ ತುಂಬ ಯೂಸ್ ಇದೆ ನಮಗೆ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಯಾವ ಥರದ ಪ್ರೋಟೀನ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಅಂಶದ ಪ್ರೋಟೀನ್ ಕೂಡ ಇರುತ್ತೆ. ಹಾಗೆ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿನ ಪುಡಿ, ಖಾರದ ಪುಡಿ, ಹಾಗೆ ಸ್ವಲ್ಪ ಜೀರಾ ಪೌಡರ್ನ ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ತಳ ಹಿಡಿದೇ ಇರೋ ಥರ ನಾವು ತಿರ್ಗಿಸ್ಕೊತಾ ಇರಬೇಕಾಗುತ್ತೆ.
ಅದರಲ್ಲಿ ಎಲ್ಲ ಥರದ ವಿಟಮಿನ್ ಇರುತ್ತೆ. ವಿಟಮಿನ್ ಸಿ, ವಿಟಮಿನ್ B6, ಕ್ಯಾಲ್ಸಿಯಮ್ಮು, ಕಬ್ಬಿಣಾಂಶ ಎಲ್ಲ ಥರ ಇರುತ್ತೆ. ಹಾಗೆ ನಾನು ಸ್ವಲ್ಪ ಅದಕ್ಕೆ ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಎರಡನ್ನೂ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ವ ತಳ ಹಿಡದೇ ಇರೋ ಥರ ನಾವು ಸ್ವಲ್ಪ ನೋಡ್ಕೊತಾ ಇರಬೇಕು ಅಂತ ಹೇಳಿಬಿಟ್ಟು. ಹಾಗೆ ತಿರ್ಸೋದು ಬಿಟ್ರಿ ಅಂದರೆ ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಎಣ್ಣೆ ಪಸಿ ಎಲ್ಲ ಹೊರಗಡೆ ಬರಬೇಕು. ಅಲ್ಲಿ ತನಕ ಸ್ವಲ್ಪ ನಾವು ಫ್ರೈ ಮಾಡ್ತಾ ಇರಬೇಕು. ಹಾಗೆ ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಅಷ್ಟು ಬಿಟ್ಟಿದ್ದೀನಿ. ಹಾಗೆ ಇದರಲ್ಲಿ ಎಲ್ಲ ಅಂಶ ಇರೋದ್ರಿಂದ ತುಂಬ ಒಳ್ಳೆಯದು. ಇದನ್ನು ಕಾಬೂಲ್ ಕಡಲೆಕಾಳು ತಿನ್ನೋದ್ರಿಂದ ನಮ್ಮ ತಲೆ ಕೂದಲು ಕೂಡ ಉದುರೋರಿಗೆ ನಿಲ್ಲುತ್ತೆ. ಇದರಲ್ಲಿ ರಕ್ತದಲ್ಲಿರೋ ಸಕ್ಕರೆ ಅಂಶನೂ ಕೂಡ ಇದು ಕಡಿಮೆ ಮಾಡುತ್ತೆ. ಈಗ ನಾನು ಲಿಡ್ ತೆಗೆದಾದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಫುಲ್ ಈ ಥರ ಆಗಿದೆ. ಆಯಿಲ್ ಎಲ್ಲ ಹೊರಗಡೆ ಬಿಟ್ಕೊಂಡಿದ್ದೆ. ಈಗ ನಾನು ಟೊಮೊಟೊ ಪ್ಯೂರಿನ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಚೆನ್ನಾಗಿ ತಿರ್ಗಿಸ್ಕೊಂಡು ಮಸಾಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕದು, ಅಂದರೆ ಹಸಿ ವಾಸನೆ ಹೋಗಬೇಕು. ಟೊಮೊಟೊದು ಹಸಿದು ನಾನು ಮಿಕ್ಸಿ ಹಾಕಿಟ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಹಾಕ್ತಾ ಇದ್ದಂಗೆ ಹಸಿ ವಾಸನೆ ಬರ್ತಾ ಇರುತ್ತೆ. ಅದು ಹೋಗೋ ತನಕ ಸ್ವಲ್ಪ ತಿರುಗಿಸ್ಕೊಂಡಾದ್ಮೇಲೆ ಕಾಬೂಲ್ ಕಡಲೆನ ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಚೋಲೆ ಮಸಾಲ ಪೌಡರ್ ಹಾಕಿಲ್ಲ ಅಲ್ವಾ, ಈಗ ನಾನು ಚೋಲೆ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೋಲೆ ಮಸಾಲ ಪೌಡರ್ನ ನಾನು 1.5 ಟೇಬಲ್ ಸ್ಪೂನಷ್ಟು ನಾನು ಆ್ಯಡ್ ಮಾಡಿದ್ದೀನಿ, ಜಾಸ್ತಿ ಆ್ಯಡ್ ಮಾಡಿಲ್ಲ. 1.5 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಹಾಗೆ ನಾನು ಇವಾಗ ಒಂದು ವಿಸಿಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ನೀರು ಹಾಕಿಬಿಟ್ಟು ಕಾಬೂಲ್ ಕಡಲೆನ ನಾನು ಒಂದು ಕಪ್ಪಷ್ಟು ನೀರು ಹಾಕಿಬಿಟ್ಟು ವಿಸಿಲ್ ಹೊಡೆಸಿಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ತಿರುಗಿಸಿ ಸ್ವಲ್ಪ ಟೈಮ್ನ ನಾವು ಹಾಗೆ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ಕುದಿಯೋ ತನಕ ಬಿಡಬೇಕು. ಇದು ಕಾಬೂಲ್ ಕಡಲೆ ತಿನ್ನೋದ್ರಿಂದ ಇನ್ನೂ ಏನಪ್ಪ ಯೂಸ್ ಅಂದರೆ ಅದರಲ್ಲಿ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ, ನಮ್ಮ ತೂಕ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ವೆಯ್ಟ್ ಲಾಸ್ ಆಗಬೇಕು ಅಂದರೂ ಕೂಡ ತಿನ್ಬೋದು. ಹಾಗೆ ಇವಾಗ ಕೊರೋನಾ ಇದೆ ಅಲ್ವಾ, ಕೊರೋನಾ ಅಂತೂ ಜಾಸ್ತಿ ಆಗಿಬಿಟ್ಟಿತ್ತು ಇತ್ತೀಚೆಗೆ. ಈಗ ಇಂಜೆಕ್ಷನ್ ಕೂಡ ವರ್ಕ್ ಆಗಲ್ಲ, ಇಂಜೆಕ್ಷನ್ ಹಾಕಿರೋರಿಗೆ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈಗ ಹಾಗಿರೋದ್ರಿಂದ ಈ ಕಾಳು ತಿನ್ನೋದ್ರಿಂದ ಎಲ್ಲ ಥರ ಪ್ರೋಟೀನ್ ಇರೋದ್ರಿಂದ ನಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಎಲ್ಲ ಥರ ಅಂಶ ಇರೋದ್ರಿಂದ ನಮ್ಮ ದೇಹದಲ್ಲಿ ಜಿಂಕು ಮತ್ತು ಕಾಪರ್ ಅಂಶ ಇದ್ದರೆ ಕೊರೋನಾ ಬೇಗ ಬರಲ್ಲ ಅಂತ ಹೇಳ್ತಾರೆ. ಜಿಂಕು ಮತ್ತು ಕಾಪರ್ ಅಂಶ ಇದರಲ್ಲಿ ಕಾಬೂಲ್ ಕಡಲೆಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಎಲ್ಲ ಸೀಡ್ಸ್ ಎಲ್ಲ ಬೀಜಗಳಲ್ಲೂ ನೋಡಿದ್ರೆ ಈ ಸೀಡ್ಸಲ್ಲಿ ತುಂಬ ಇರುತ್ತೆ. ನಾರ್ಮಲ್ ಆಗಿರೋ ಕಡಲೆ ಬರುತ್ತಲ್ವ, ಅದಕ್ಕಿಂತ ಇದು ತುಂಬ ಒಳ್ಳೆಯದಂತ ಹೇಳ್ಬೋದು. ಹಾಗೆ ನಾನು ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಹಾಕಿದ್ದೀನಿ. ಈಗ ನಿಮಗೆ ಖಾರ ಹೇಗಿದೆ ಖಾರ ನೋಡ್ಕೊಬಿಡಿ. ಖಾರ ಸ್ವಲ್ಪ ಜಾಸ್ತಿ ಬೇಕು, ಜಾಸ್ತಿ ತಿನ್ನೋರಿದ್ರೆ ಖಾರ ಕೂಡ ಇವಾಗಲೇ ಆ್ಯಡ್ ಮಾಡ್ಕೋಬೋದು. ನನಗೆ ಎಷ್ಟು ಬೇಕೋ ನಮ್ಮ ಮನೇಲಿ ಎಷ್ಟು ತಿಂತಾರೋ ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಕಾಬೂಲ್ ಕಡಲೆ ಕೂಡ ಬೆಂದಿದೆಯಾ ಇಲ್ಲ ಅಂತ ಕೂಡ ಚೆಕ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಬೆಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಫುಲ್ ಕಂಪ್ಲೀಟಾಗಿ ಇದು ಆಗೋಗಿದೆ. ನನ್ನ ಮೇಲ್ಗಡೆ ಕೊತ್ತಂಬರಿ ಸೊಪ್ಪಿನ ಹಾಕಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಕಾಬೂಲ್ ಕಡಲೆದು ರೆಸಿಪಿ ಮುಗಿದೋಯ್ತು. ಚೋಲೆ ಮಸಾಲ ರೆಡಿಯಾಗಿದೆ. ತಿನ್ನೋದಕ್ಕೆ ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಬೇಕು. ಇದು ತಿನ್ನೋದ್ರಿಂದ ಒಂದು ಒಳ್ಳೆ ಯೂಸ್ ಏನಪ್ಪ ಅಂದರೆ 24 ಅವರ್ಸು ನಮ್ಮ ಹೃದಯ ಕೆಲಸ ಮಾಡ್ತಾ ಇರುತ್ತಲ್ವ, ಅದಕ್ಕೆ ಏನೂ ಆಗದೆ ಇರೋ ಥರ ನಾವು ಸೇಫಾಗಿ ನಮ್ಮ ಹೃದಯನ ನೋಡ್ಕೋಬೇಕು ಅಂದರೆ ನಾವು ಕಾಬೂಲ್ ಕಡಲೆಕಾಳನ್ನ ತಿನ್ನಬೇಕು. ಕಾಬೂಲ್ ಕಡಲೆಕಾಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ಹೃದಯಕ್ಕೆ ಯಾವುದೇ ಥರ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಅಪದ ಮನೆಯಲ್ಲಿ ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುತ್ತಿದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಎಲ್ಲ ಹೇಳ್ದಂಗೆ 2ನೇ ಸರಿ ಹೇಳ್ತಾ ಇದ್ದೀನಿ, ಎಲ್ಲ ಸೀಡ್ಸ್ಗಳಲ್ಲಿ ಇದೊಂದು ತುಂಬ ಒಳ್ಳೆ ಸ್ಪೆಷಲ್ ಸೀಡ್ಸ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ಮಾತ್ರ ಇದರಷ್ಟು ತುಂಬ ಒಳ್ಳೆ ಸೀಡ್ಸ್ ಯಾವುದೂ ಇಲ್ಲ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ಟ್ರೈ ಮಾಡಿ, ನಿಮ್ಮ ಮನೇಲಿ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ರೆಸಿಪಿ ನೆಕ್ಸ್ಟ್ ವಿಡಿಯೋದ ಜೊತೆ ಬರ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್.